ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಲಿವುಡ್ನ ಒಂದೊಂದೇ ನಟರು ಅಂಧರಾಗ್ತಿದ್ದಾರೆ. ಕೋಕೇನ್ ಖರೀದಿ ಮತ್ತು ಸೇವನೆ ಆರೋಪದಡಿ ತಮಿಳು ಮತ್ತು ತೆಲುಗು ನಟ ಶ್ರೀಕಾಂತ್ ಬಂಧನವಾಗಿದ್ದು, ಇಂದು ಮತ್ತೊಬ್ಬ ನಟ ಕೃಷ್ಣ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಡ್ರಗ್ಸ್ ಪ್ರಕರಣದಡಿ ಬಂಧನದಲ್ಲಿರುವ ಎಐಎಡಿಎಂಕೆ ಪದಾಧಿಕಾರಿ ಟಿ ಪ್ರಸಾದ್ ವಿಚಾರಣೆ ವೇಳೆ ಶ್ರೀಕಾಂತ್ ಹಾಗೂ ಕೃಷ್ಣ ಹೆಸರು ಪ್ರಸ್ತಾಪಿಸಿದ್ರು. ಆ ಬೆನ್ನಲ್ಲೇ ಅವರನ್ನ ಬಂಧಿಸಲಾಗಿದೆ. ಶ್ರೀಕಾಂತ್ ಅವರಿಗೆ ಜುಲೈ 7ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ವೈದ್ಯಕೀಯ ಪರೀಕ್ಷೆಯಲ್ಲಿ ಶ್ರೀಕಾಂತ್ ದೇಹದಲ್ಲಿ ಮಾದಕ ವಸ್ತುವಿನ ಅಂಶಗಳಿದ್ದುದು ದೃಢಪಟ್ಟಿತ್ತು. ಸದ್ಯ ಪೊಲೀಸರು ನಟ ಕೃಷ್ಣ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ವೈದ್ಯಕೀಯ ಪರೀಕ್ಷೆ ನಡೆಸಿ ಡ್ರಗ್ಸ್ ಸೇವಿಸಿದ್ದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ನಟ ಕೃಷ್ಣ ತಿರುಮಲ್ಲೈ, ಆಟೋಗ್ರಾಫ್, ಕಜೂಗು ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನು ಪ್ರಸಾದ್ ಕಳೆದ 3 ವರ್ಷಗಳಿಂದ ಜಾನ್ ಎಂಬ ವಿದೇಶಿ ಪ್ರಜೆಯ ಸಹಾಯದೊಂದಿಗೆ ಬೆಂಗಳೂರು ಮೂಲದ ಪ್ರದೀಪ್ ಎಂಬ ವ್ಯಕ್ತಿಯಿಂದ ಕೋಕೇನ್ ಖರೀದಿಸ್ತಾ ಇದ್ದ. ಇದನ್ನ ಪಾರ್ಟಿಗಳಲ್ಲಿ ಕಾಲಿವುಡ್ ನಟರಿಗೆ, ಉದ್ಯಮಿಗಳಿಗೆ ಮಾರ್ತಾ ಇದ್ದ. ಸದ್ಯ ಪೊಲೀಸರ ತನಿಖೆಯ ವೇಳೆ 11 ಗ್ರಾಂ ಕೋಕೇನ್ ಮತ್ತು ಹಣ ವರ್ಗಾವಣೆಯ ಪುರಾವೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ.